ನಮಸ್ಕಾರ. ನಾನು ನಿಮ್ಮ ಡಿವಿಜಿ ವಾಯ್ಸ್ ಕರಿಯಪ್ಪ. ಇವತ್ತಿನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನಲ್ಲಿರ್ತಕ್ಕಂಥ ನಗರದ ಒಳಗಿರ್ತಕ್ಕಂಥ ಮಹಿಳೆಯರ ಶೌಚಾಲಯದ ಬಗ್ಗೆ ಸಂಪೂರ್ಣ ಡೀಟೇಲ್ ಅನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವರದಿ ಕೊಟ್ಟಿರ್ತಕ್ಕಂಥದ್ದು ಜಮದಗ್ನಿ. ಈ ಒಂದು ವರದಿಯ ಪ್ರಕಾರವಾಗಿ ಇಲ್ಲಿ ಏನ್ ಕಾಣಿಸ್ತಾ ಇದೆ, ಈ ಪ್ರಕಾರವಾಗಿ ಆ ಶೌಚಾಲಯ ಬಗ್ಗೆ ಎಷ್ಟೋ ವರ್ಷಗಳಾಗಿದ್ದಾವೆ, ಆದ್ರೂ ಸಮೇತ ಆ ನಗರದಲ್ಲಿ ಅಲ್ಲಿ ಬರ್ತಕ್ಕಂಥ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಇದೆ. ಯಾಕೆಂದ್ರೆ ಹಳ್ಳಿಯ ಜನಗಳು ಬರ್ತಾರೆ. ನಗರ ಅಂದ್ರೆ ಪ್ರತಿ ಹಳ್ಳಿಯಿಂದ ಅಕ್ಕಪಕ್ಕದ ಊರುಗಳಿಂದ ಸಿಟಿ ಬರ್ತಾರೆ. ಆ ಸಿಟಿ ಬಂದಂತ ಕ್ಷಣದಲ್ಲಿ ಆ ಶೌಚಾಲಯಗಳು ಇರುವ ರೀತಿಯನ್ನ ನೀವೇ ನಿಮ್ಮ ಕಣ್ತುಂಬ ನೋಡಿ. ಮುಂದೆ ಏನ್ ತಿಳ್ಕೊಳ್ಳೋದ್ರ ಬಗ್ಗೆ ಮತ್ತೆ ಈ ವಿಡಿಯೋ ಮುಗಿದಾದ ಮೇಲೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡ್ರಿ ಇದು ಹೆಂಗೈತಿ, ಇದು ಶೌಚಾಲಯ ಈ ತರ ಮಾಡ್ಯಾರ. ಹೊಸ ಶೌಚಾಲಯ ಇದು, ಏನು ವ್ಯವಸ್ಥೆ ಇಲ್ಲ, ಆಮೇಲೆ ನೀರಿನ ವ್ಯವಸ್ಥೆ ಇಲ್ಲ. ಈ ತರ ಮಾಡಿ ಗಲೀಜ್ ಮಾಡಿ ಹೋಗ್ಬಿಡ್ತಾರ. ನೀರ್ ಇಲ್ದಾಗ ನಮಗೆ ಏನ್ ಮಾಡೋಣ, ನೀರಿಲ್ಲ ಅಂತಾರ. ಇದಕ್ಕೊಂದ್ ಸ್ವಲ್ಪ ಏನಾರ ದಯವಿಟ್ಟು ಇದನ್ನ ಸ್ವಲ್ಪ ಗಮಕ್ ತಗೊಂಡು ಇದನ್ನ ಸ್ವಲ್ಪ ನೀಟಾಗಿ ಮಾಡಿಕೊಡ್ರಿ. ನಮ್ಗೆ ಎಲ್ಲಿ ಹೊರಗಡೆ ಹೋಗಕ್ಕೆ ಅವಕಾಶ ಇಲ್ಲ. ಇದು ಬಿಟ್ರೆ ಬೇರೆ ಕಡೆ ನಮ್ಗೆ ಎಲ್ಲಿ ಹೋಗಕ್ಕೆ ದಾರಿನಲ್ಲಿ ಎಲ್ಲ ಕಡೆ ಶೌಚಾಲಯ ಎಲ್ಲ ಚಾಲು ಮಾಡ್ಯಾರ, ಎಲ್ಲಾರು ಕಟ್ಸಕತ್ತಾರ. ನಮ್ದು ಈ ಎರಡನೇ ವಾರ್ಡ್ನಾಗ ಇಲ್ಲಿ ಯಾರು ಕೇರ್ ಮಾಡುವಂದ್ರ ಅಂತ ನಾವು ಒಂದ್ ಸ್ವಲ್ಪ ನಿಮಗೆ ಇದು ಹೋರಾಟ ಮಾಡಕ್ ಇಲ್ಲಿ ನೋಡ್ಬರ್ರಿ. ಎಲ್ಲ ಇದು ಹೆಂಗೆ ಬಂದ್ ನೋಡ್ಕೊಂಡು ಹೋಗ್ರಿ. ಇದನ್ನೆಲ್ಲ ಇದು ಯಾವ ತರ ಸ್ವಚ್ಛತೆ ಸಿಮೆಂಟ್ ಬಿದ್ದೈತಿ. ಇದು ಮಾಡಿದ್ರು ಮಾಡ್ಲಾರ್ದಂಗ ಆಗೋಗೈತಿ. ನೀರಿನ ವ್ಯವಸ್ಥೆ ವೇಸ್ಟ್ ಆಗ್ಬಿಡತಿ. ಏನ್ ಮಾಡಿ ಯಾರ ಕಡೆ ಏನ್ ಈ ತರ ಬಂದ್ರಿ ಹೆಂಗ್ ಕುಂದ್ರದ್ ಹೋಗೋದು ಹೆಂಗ, ಮನುಷ್ಯರ್ ಬರೋದ್ ಹೆಂಗ ಹೋಗೋದ್ ಹೆಂಗ, ಈ ತರ ಆಗೈತಿ. ಏನಾರ ಹೇಳಿದ್ರ ಸ್ವಚ್ಛತೆ ಇಲ್ಲ ನಿಮ್ ವಾರ್ಡ್ನ್ಯಾಗ ಹಂಗ ಹಿಂಗ ಅಂತಾರ. ನೀರಿನ ವ್ಯವಸ್ಥೆ ಇಲ್ಲ. ಸ್ವಚ್ಛ ಭಾರತ್ ಅಂತ ಹೇಳ್ತಾರ, ಸ್ವಚ್ಛತೆನೇ ಇಲ್ಲ. ಇದು ಬರೀ ಸುಮ್ಮನೆ ಕಾಟಾಚಾರ ಕಷ್ಟ ಮಾಡ್ತಾರ. ಇಲ್ಲ, ನೀರಿಲ್ಲ, ಸ್ವಚ್ಛತೆ ಇಲ್ಲ, ಯಾವುದೇ ರೀತಿಯಿಂದ ಉಪಯೋಗ ಇಲ್ಲ. ಅಲ್ಲಿ ಪುರಸಭೆಯವರು ಹೇಳ್ತಾರ ಎಲ್ಲರಿಗೂ ವೈಯಕ್ತಿಕ ಶೌಚಾಲಯ ಕಟ್ಸ್ಕೊಳ್ಳೋ ಬಾಡಿ ಮನೆಯಲ್ಲಿ ಇರ್ತಾರ. ಕೆಲವರಿಗೆ ಜಾಗ ಇರೋದಿಲ್ಲ ಕಟ್ಸ್ಕೊಳಕ. ಆಮೇಲೆ ಯಾವುದೇ ಒಂದು ಕಾರ್ಯಕ್ರಮಗಳು, ಮದುವೆ ಆಯ್ತು, ಗಿಡಗಳು ಯಾವ ರೀತಿ ಈ ಕಡೆ ಅಂತ ಸಂದರ್ಭದಲ್ಲಿ ಈ ರೀತಿ ಎಲ್ಲ ಐತಿ. ಹೇಳ್ರಮ್ಮ ಏನ್ ಸಮಸ್ಯೆ ಒಳಗೆ ಯಾವ ರೀತಿ ಐತಿ ಹೇಳ್ರಿ. ಈ ರೀತಿ ಅನುಕೂಲ ಆಗತ್ತೆ. ಬಟ್ ಹಾವುಗಳು ಬರ್ತಾವ. 2 ಮತ್ತು 3 ಒಂದೇ ವಾರ್ಡ್ನ ಜನರು ಎಲ್ಲ ಮಹಿಳೆಯರು ನೂರಾರು ಜನರು ಆಮೇಲೆ ಇದು ಮೇಲಿಂದ ಗಿಡಗಳು ಬೆಳೆದಾವ, ರಿಪೇರಿ ಹಾವುಗಳು ಬರ್ತಾವ. ಕೆಲವು ಟೈಮ್ ಮಧ್ಯಾಹ್ನದ ಹೊತ್ತು ಕೋತಿಗಳು ಕೂಡ ಬರ್ತಾ ಇದ್ದಾವೆ. ಮಹಿಳೆಯರಿಗೆ ಬಹಳ ತೊಂದರೆ ಆಗೈತೆ. ಇದ್ರ ಬಗ್ಗೆ ಪುರಸಭೆಯವರು ಯಾವುದೇ ರೀತಿಯಿಂದ ಕ್ರಮ ಕೈಗೊಂಡಿಲ್ಲ. ಸುಮ್ಮನೆ ದಿನ ಇಲ್ಲೇ ಅಡ್ಡಾಡ್ತಾರ. ಈ ರೀತಿ ಒಂದು ಮಹಿಳೆಯರಿಗೆ ಅನಾನುಕೂಲಕರವಾಗೈತೆ. ಇನ್ನು ಮಾಡಿದ್ರಲ್ಲಿ ಮಾಡಿಕೊಡ್ತಾರೆ. ಇದಕ್ಕೇನಾದ್ರೂ ಒಂದು ಹೋರಾಟ ಮಾಡಿ ಇದರಲ್ಲಿರುವಂತದ್ದನ್ನ ಎಲ್ಲ ತಗೊಂಡ್ಬಂದು ಪುರಸಭೆಗೆ ಮಹಿಳೆಯರೊಂದಿಗೆ ಸೇರಿ ನಾವು ಸುರಿತೀವಿ. ನೀವು ಬರ್ತಾ ಇಲ್ಲ, ನಾವ್ ಏನ್ ಮಾಡ್ಬೇಕೇನ್ ಮನೆ ಮುಂದೆ ಹೇಳ ಅಲ್ಲಿ ನೀರು ಏನಿಲ್ಲ, ಕಾಡ್ರು ಸೋಡ್ರಂತ ಪರಿಸ್ಥಿತಿ ಐತಿ. ನಮ್ದು ಕಟ್ಟಡ ಬಂದ್ರೆ ಯಾವನ್ ಹಿಡ್ಕೋಬೇಕಂತ ಗಿಡ ಅದಾವ. ಯಾವನು ನೋಡ್ತಾ ಇಲ್ಲ, ಬರ್ತಾ ಇಲ್ಲ. ಎಲ್ಲಾರು ಪಂಚಾಯತಿ ಬಂದು ನಾವ್ ಇದು ಮಾಡ್ಬೇಕತ್ತೆ. ದಯವಿಟ್ಟು ಬಂದ್ ನೋಡ್ಕೊಂಡ್ ಹೋಗ್ರಿ. ಇವತ್ತು ಬಂದು ಈ 2-3 ದಿನದಾಗ ಮಾಡಿದ್ರ ಉಳ್ಕತ್ರಿ. ಇಲ್ಕ ಅಲ್ಲೇ ನೋಡಿ ಹೇಳ್ತೀನಿ ಬಂದು ಪಂಚಾಯತಿಗೆ ಹೋಗ್ಬಂದ ನಾವು. ಈಗ ಯಾರು ಹೊಸ ಪೈಕಿ ಕಟ್ಟಿದ್ರಪ್ಪ. ಅದಕ್ಕೆ ಏನ್ ಹೌದಿಲ್ಲ, ಅಲ್ಲೆಲ್ಲ ಏನೇನಿಲ್ಲ. ಮುದಕ್ಕೆ ಮಣ್ಣು ಹೊತ್ಕೊಂಬಿದ್ದೈತಿ ನೋಡ್ರಿ. ಕರೆಂಟ್ ಇಲ್ಲ, ನೀರಿಲ್ಲ. ಹೆಂಗಪ್ಪ ನಾವು ಅದಕ್ಕೆ ಮಾಡಕ್ ಬರಗಲ್ಲ. 2ನೇ ವಾರ್ಡ್ನಾಗ ಯಾರು ಕಜ್ಮೆಂಟ್ ನೋಡ್ತೀರಿ ಹೇಳ್ರಿ ನಮ್ಮನ್ನ. 2ನೇ ವಾರ್ಡ್ನಾಗ ಏನನ್ನ ಒಂದ್ ಹೌದಾ ಅಲ್ಲ ಮಾಡ್ತಾರ. ಅದ ಒಂದು 2ನೇ ವಾರ್ಡ್ನಾಗ ಸ್ವಲ್ಪ ದ್ಯಾಸ ಐತಿಲ್ಲ ನಿಮಗೆ. 2ನೇ ವಾರ್ಡ್ನಾಗ ಅದಾರ ದಾಸರವಾಡಿ. ಇದು ಹೆಂಗ, ಇದು ಪೈಕ್ಯಾನಿ ಹೆಂಗ, ಇದ್ರ ಗಿಡ ಇದ್ರಾಗ ಹಾವು ಬಂದ್ರೆ ಕೇಳೋರ್ ತಿಕ್ಕಿಲ್ಲ ನೋಡಪ್ಪ. ನಮ್ಮನ್ನ ರಾತ್ರಿ ಹುಡ್ರು ಹಂಗ ಓದ್ತಾವ ಅದ್ರಾಗ. ಹೊಸ ಪೈಕ್ಯಾನ್ ಕಟ್ರಿ, ನೀರಿಲ್ಲ, ನೀರಿಲ್ಲ. ಅದೇನು ದಾರಿ ಐತೆ ನೋಡ್ರಿ ಬಂದು ಯಾರನ್ನು ಸ್ವಲ್ಪ
ಮನೆಗಂದು ಪೈಕ್ಯಾನ್ ಕಟ್ಸ್ಕೊಳ್ರಿ ಅಂತ ಹೇಳ್ತಾರೆ. ನಾವು ಇದ್ರಾಗ ಬಂದೀವಿ, ಮತ್ತೆ ಅದನ್ನ ಕಟ್ಸ್ಕೊಬೇಕು, ನಮ್ಮ ಕೈಲಿ ಆಗ್ಬೇಕಲ್ಲ, ಇದಂತ ಬೇಕಪ್ಪ. ಕೋಳಿಗಳ ನೀವು ಏನು ಪಂಚಾಯತ್ ಇವತ್ತು ಮಾಡ್ತಾರೆ, ನಾಳೆ ಮಾಡ್ತಾರೆ, ಏನು ಗೆದ್ರೇನ, ಒಬ್ಬತ್ತು ಹೋದೇನ, ಒಬ್ಬತ್ತು ಬಂದೇನ, ನಮ್ಮನ್ನ ಯಾರು ಕೇಳ್ತಾರೆ ಹೇಳ್ರಿ? ಬರೀ ಆಕ್ರಮ್ ಕೈ ಮುಗ್ತೀನಿ ನೋಡಪ್ಪ ಅವತ್ತು. ಯಾವ್ದ ಬಿಡು, ಏನ್ ಮಾಡ್ತಾರ ಅವ್ರು ಏನಾನ ಈ ಸ್ವಲ್ಪ ಬರ್ಲಿ ಎಲೆಕ್ಷನ್ಗೆ ಹೇಳ್ತ ನಾವಾಗ ಹಾಕಾಗಲ್ಲ, ನಾವು ನಮ್ಮ ಮೋಡಿನ ಹಾಕಾಗಲ್ಲ 2 ವಾರ್ಡ್ ಮಂದಿ.